ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇಂದ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನಾನು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಹೇಗಿದ್ರು ಲೈವ್ ಮಾಡೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಆ್ಯಕ್ಚುಲಿ 100 ಸಬ್ಸ್ಕ್ರೈಬರ್ಸ್ ಆದರೆ ಆರಾಮಾಗಿ ನಾವು ಲೈವ್ ಮಾಡ್ಬೋದು. ಬಟ್ ಅಲ್ಲಿ ತನಕ ನಾನು ನಿಮ್ಮ ಪ್ರಾಕ್ಟೀಸನ್ನು ಮುಂದುವರಿಸ್ಬೇಕಂತಲೇ ಇದ್ದೀನಿ. ಸೊ ನಾನು ಇವತ್ತು ಹೆಲ್ತಿಂದು ಗ್ರ್ಯಾಟಿಟ್ಯೂಡನ್ನ ಬರಿತೀನಿ. ಹೆಲ್ತಿಂದು ಗ್ರ್ಯಾಟಿಟ್ಯೂಡನ್ನ ಬರಿಬೇಕು ಅಂದರೆ ನೀವು ಹೆಲ್ತಿಯಾಗಿರಬೇಕಲ್ವಾ. ಅದಕ್ಕೆ ನೀವು ಎಷ್ಟು ಆರೋಗ್ಯ ಚೆನ್ನಾಗಿಲ್ಲದಲೇ ಇರಲಿ, ಒಂದೊಂದು ಸಲ ಹುಷಾರಾಗ್ತೀರ, ಯಾವಾಗಲೂ ಹುಷಾರಿರೋದಿಲ್ಲ. ನೀವು ಆರೋಗ್ಯವಾಗಿಲ್ಲ, ಅದೆಲ್ಲ ಇಲ್ಲಿ ಎಣಿಕೆಗೆ ಬರೋದಿಲ್ಲ. ನೀವು ಯಾವಾಗ ಗ್ರ್ಯಾಟಿಟ್ಯೂಡ್ನ ಪ್ರಕಾರ ನೀವು ಆರೋಗ್ಯವಾಗಿದ್ದಾಗಲೇ ನಿಮ್ಮ ಆರೋಗ್ಯನ ನೀವು ಗ್ರೇಟ್ಫುಲ್ ಆದಾಗ, ಕೃತಜ್ಞತೆ ಆದಾಗ ನಿಮಗೆ ಇನ್ನೂ ಒಳ್ಳೆಯ ಆರೋಗ್ಯ ಜಾಸ್ತಿ ಬರುತ್ತೆ. ನೀವು ಆರೋಗ್ಯನ ಚೆನ್ನಾಗಿದ್ದಾಗ ಇಗ್ನೋರ್ ಮಾಡಿದ್ರೆ, ಅಥವಾ ನೀವು ನಿಮ್ಮ ಆರೋಗ್ಯದ ಮೇಲೆ ಕಂಪ್ಲೇಂಟ್ ಮಾಡ್ತಾ ಹೋದರೆ ಏನಾಗುತ್ತೆ, ನಿಮ್ಮ ಆರೋಗ್ಯ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ನಾನಿವಾಗ ಆಲ್ಮೋಸ್ಟ್ ಇದು 1 hour ಆಗುತ್ತೋ 2 hour ಆಗುತ್ತೋ ಈ ವಿಡಿಯೋ ಗೊತ್ತಿಲ್ಲ. ಬಟ್ ನಾನಿವಾಗ ಏನು ಡಿಸೈಡ್ ಮಾಡ್ತೀನಿ ಅಂದರೆ, ನಾನಿವಾಗ ಹ್ಯೂಮನ್ ಬಾಡಿನ ಇಮೇಜ್ ತೆಗಿತಾ ಇದ್ದೀನಿ. ಹ್ಯೂಮನ್ ಬಾಡಿ ಇಮೇಜ್ ತೆಗೆದು ನಾನು ಪ್ರತಿಯೊಂದು ಹ್ಯೂಮನ್ ಬಾಡಿನಲ್ಲಿ ಪ್ರತಿಯೊಂದು ಅಂಗಗಳನ್ನು ಹೊರಗೆ ಒಳಗೆ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನಾನು ಗ್ರ್ಯಾಟಿಟ್ಯೂಡನ್ನು ಬರಿತೀನಿ. ಅದನ್ನು ನೀವು ನೋಡಿ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಕೇಳಿ. ಯಾಕಂದರೆ ಒಬ್ಬೊಬ್ಬರು ಬರ್ತಿರಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಇದನ್ನು ಅಫರ್ಮೇಷನ್ಸನ್ನು ಪದೇ ಪದೇ ಕೇಳ್ಬೋದು. ಇದರಿಂದ ನಿಮ್ಗೂ ಯೂಸ್ ಆಗುತ್ತೆ. ನಾನು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಒಂದು ಸಲ, ಕನ್ನಡನಲ್ಲಿ ಒಂದು ಸಲ ಅಂತ ಪದೇ ಪದೇ ರಿಪೀಟಾಗಿ ಹೇಳ್ತಾ ಇರ್ತೀನಿ. ಇದು ನೀವು ಕೇಳಿದ್ರೇನು ಒಳ್ಳೆಯದೇ, ಬಟ್ ನೀವು ಕೇಳ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರಾಕ್ಟೀಸ್ ಮಾಡೋರಿಗೆ ರಿಸಲ್ಟ್ ಬೇಗ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನ ಗ್ರ್ಯಾಟಿಟ್ಯೂಡ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಹೆಲ್ತ್. ನಿಮ್ಮ ಆರೋಗ್ಯದ ಮೇಲೆ ನಾನು ಗ್ರ್ಯಾಟಿಟ್ಯೂಡನ್ನು ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಆರೋಗ್ಯದ ಮೇಲೆ ನಾನು, ನಿಮ್ಮ ಆರೋಗ್ಯದ ಮೇಲೆ ನೀವು. So let's start. I am grateful for my skin ನೋಡಿ ಹೊರಗಿರೋದು, because it protects me from sun. ಕನ್ನಡದಲ್ಲಿ, ನಾನು ನನ್ನ ಚರ್ಮಕ್ಕೆ ಅಥವಾ ಸ್ಕಿನ್ಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅದು ನನ್ನ ಸೂರ್ಯಕಿರಣಗಳಿಂದ ಬಚಾವ್ ಮಾಡಿಸುತ್ತದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಸ್ಕಿನ್ ಫಾರ್ ಬೀಯಿಂಗ್ ಹೆಲ್ತಿ. ನಾನು ನನ್ನ ಸ್ಕಿನ್ಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅದು ನನ್ನ ಆರೋಗ್ಯವಾಗಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ skin for being clean and clear. ನಾನು ನನ್ನ ಸ್ಕಿನ್ಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅದು ತುಂಬ ಸ್ವಚ್ಛವಾಗಿರುವುದಕ್ಕಾಗಿ. I am grateful for my hair's
ಕೂದಲು. ಫಾರ್ ಬೀಯಿಂಗ್ ಸ್ಟ್ರಾಂಗ್. ನಾನು ನನ್ನ ಕೂದಲಿಗೆ ಕೃತಜ್ಞಳಾಗಿದ್ದೇನೆ. ತಲೆ ಕೂದಲು ಅಂತನಾದ್ರು ಬರಿಬೋದು. ಯಾಕೆಂದರೆ ಅದರ ಸ್ಟ್ರಾಂಗ್ನೆಸ್ಸಿಂದ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೇರ್ಸ್ ಬಿಕಾಸ್ ದೇ ಆರ್ ಸಾಫ್ಟ್. ನಾನು ನನ್ನ ಕೂದಲಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅವು ಸಾಫ್ಟಾಗಿ ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೇರ್ಸ್ ಫಾರ್ ಬೀಯಿಂಗ್ ಸಿಲ್ಕಿ ಆ್ಯಂಡ್ ಶೈನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬರ್ಕೊಳ್ಳಿ. ನನ್ನ ಹೇರ್ಸಿಗೆ ನನಗೆ ಇದು ಬೇಕು, ಅದಕ್ಕೆ ನಾನು ಬರೀತಿದ್ದೀನಿ. ನಾನು ನನ್ನ ಕೂದಲಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ಸಿಲ್ಕಿ ಆ್ಯಂಡ್ ಶೈನಿ ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೆಡ್ ಫಾರ್ ಬೀಯಿಂಗ್ ಸೋ ಹೆಲ್ತಿ. ನಾನು ನನ್ನ ಹೆಡ್ಗೆ ಹೆಡ್ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ಆರೋಗ್ಯವಾಗಿ ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫೋರ್ಹೆಡ್. ಯಾಕೆಂದರೆ ಅದು ನನ್ನ ಹೆಲ್ತಿಯಾಗಿದೆ. ಎಲ್ಲ ಹೆಲ್ತಿಯಾಗಿರೋದಕ್ಕೆ ಹೆಲ್ತಿ ಇದೆ. ಹೆಲ್ತಿಯಾಗಿಲ್ಲ ಅಂದರೆ ಅದು ನನ್ನ ಹೆಲ್ತಿ ಆಗ್ತಿದೆ ಅಂತ ಬರೀರಿ. ನಾನು ನನ್ನ ಫೋರ್ಹೆಡ್ಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ಆರೋಗ್ಯವಾಗಿ ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಐಸ್ ಫಾರ್ seeing this beautiful world. ನಾನು ನನ್ನ ಕಣ್ಣಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ಈ ಸುಂದರವಾದ ಲೋಕವನ್ನು ನೋಡುತ್ತಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಐಸ್ ಫಾರ್ ಇಟ್ಸ್ ಶಾರ್ಪ್ ವಿಷನ್. ನಾನು ನನ್ನ ಐಸ್ಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ಶಾರ್ಪ್ ಆಗಿ ನೋಡುತ್ತದೆ. ಅದರ ದೃಷ್ಟಿ ಚೆನ್ನಾಗಿದೆ ಅಂತ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಐಸ್ ಫಾರ್ ಇಟ್ಸ್ ಗ್ರೇಟ್ ಸೈಟ್ ಸೀಯಿಂಗ್. ನಾನು ನನ್ನ ಕಣ್ಣಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ನನ್ನ ಶಾರ್ಪ್ ಆಗಿ ನೋಡುತ್ತಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ನೋಸ್. ಯಾಕೆಂದರೆ ದಟ್ ಈಸ್ ಹೆಲ್ತಿ. ನಾನು ನನ್ನ ಮೂಗಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅದು ತನ್ನ ಕೆಲಸ ಚೆನ್ನಾಗಿ ಮಾಡ್ತಿದೆ ಅದಕ್ಕೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ನೆಕ್ ಫಾರ್ ಬೀಯಿಂಗ್ ಹೆಲ್ತಿ. ನಾನು ನನ್ನ
ಕುತ್ತಿಗೆಗೆ ಗ್ರೇಟ್ಫುಲ್ ಆಗಿದ್ದೇನೆ, ಯಾಕೆಂದರೆ ಅದು ನನ್ನ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಆರ್ಮ್ಸ್ ಆ್ಯಂಡ್ ಫಿಂಗರ್ಸ್ ಫಾರ್ ಇಟ್ಸ್ ಫಂಕ್ಷನಾಲಿಟಿ. ನಾನು ನನ್ನ ಕೈ ಮತ್ತು ಬೆರಳುಗಳಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅವು ಚೆನ್ನಾಗಿ ಕೆಲಸ ಮಾಡಲು. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ವೆಸ್ಟ್, ಯಾಕೆಂದರೆ ಅದು ಸೊಂಟ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಸೊಂಟ, ಯಾಕೆಂದರೆ ಅದು ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿದೆ. ಎಲ್ಲರೂ ಸೊಂಟ ನೋವು ಅಂತಾರಲ್ಲ, ಇನ್ಮೇಲಿಂದ ಹೇಳಬೇಡಿ. ಸೊಂಟ ನೋವಿದಾಗೆಲ್ಲ ಹೇಳಿ, ಓ ನನ್ನ ಸೊಂಟ ನೀನೆಷ್ಟು ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿದೆಯಾ ಅಂತ. ನಾನು ನನ್ನ ಸೊಂಟಾಗಿ ಹೆಲ್ತಿಯಾಗಿದೆ, ಯಾಕೆಂದರೆ ಅದು ಸ್ಟ್ರಾಂಗ್ ಆಗಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಸ್ಟಮಕ್, ಯಾಕೆಂದರೆ ಅದು ಹೆಲ್ತಿಯಾಗಿ ಕೆಲಸ ಮಾಡ್ತಾ ಇದೆ. ನಾನು ಸ್ಟಮಕಿಂದ ಹೇಳಬೇಕು. ನನಗೆ ಯಾವಾಗಲೂ ಹೊಟ್ಟೆನ ಗ್ಯಾಸ್ಟ್ರಿಕ್ ಆಗ್ತಿತ್ತು ಅಂತ ಭಾಳ ಅಂತ ಇದೆ. ಬಟ್ ಈ ಪ್ರಾಕ್ಟೀಸ್ ಮಾಡಿದಾಗಿಂದ ನನಗೆ ಗ್ಯಾಸ್ಟ್ರಿಕ್ಕೇ ಆಗ್ತಾಯಿಲ್ಲ. ಆ ಥರನೂ ಹೇಳಬಾರ್ದು. ಅದು ಸೀಕ್ರೆಟ್ ಅಫರ್ಮೇಷನ್ ಏನು ಗೊತ್ತಾ? ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಗ್ಲ್ಯಾಂಡ್. ಫಾರ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಗ್ಲ್ಯಾಂಡು ಹೆಲ್ತಿಯಾಗಿದೆ ಅಷ್ಟೇ, ಅದರಿಂದ ಅದು ಹೆಲ್ತಿ ಆಗ್ತಾ ಬರುತ್ತೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಚೆಸ್ಟ್ ಫಾರ್ ಬೀಯಿಂಗ್ ಹೆಲ್ತಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಲೆಗ್ ಫಾರ್ ಬೀಯಿಂಗ್ ಹೆಲ್ತಿ. ನಾನು ನನ್ನ ಲೆಗ್ ಹೆಲ್ತಿಯಾಗಿರೋದಕ್ಕಾಗಿ, ಕಾಲುಗಳು ಹೆಲ್ತಿಯಾಗಿರುವುದಕ್ಕಾಗಿ ಧನ್ಯವಾದಗಳು. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಬೋನ್ಸ್ ಫಾರ್ ಬೀಯಿಂಗ್ ಹೆಲ್ತಿ. ನನ್ನ ಮೊಣಕಾಲುಗಳು ಸ್ಟ್ರಾಂಗ್ ಆಗಿರುವುದಕ್ಕಾಗಿ ನಾನು ಗ್ರೇಟ್ಫುಲ್ ಆಗಿದ್ದೇನೆ. ನಾನು ಈ ಥರ ಹೊರಗಿಂದಷ್ಟೇ ಬರಿತೀನಿ, ಬಟ್ ಇಂಟರ್ನಲ್ ಆರ್ಗನ್ಸು ಕೂಡ ಬರೀತಾರೆ. ನೀವು ನೋಡಿ ಇದೇ ಥರ ಅಫರ್ಮೇಷನನ್ನು ಕೂತ್ಕೊಂಡು ಬರಿಬೇಕು ನಿಮ್ಮ ಬಾಡಿ ಪಾರ್ಟ್ಸಿಗೆ. ಈ ಥರ ಅಫರ್ಮೇಷನ್ ಬರೆದಾಗ ನಿಮಗೆ ಅದು ವರ್ಕ್ ಆಗ್ತಾ ಬರುತ್ತೆ. ಇದಲ್ಲದೆ ನಾನು ನಿಮಗೆ ಹೇಳ್ತೀನಿ, ಆ ಥರ ಬರೀರಿ. ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಮೊಣಕಾಲು ಚೆನ್ನಾಗಿ ಕೆಲಸ ಮಾಡುತ್ತಿದೆ ಅದಕ್ಕೋಸ್ಕರ. ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಕಾಲಿನ ಪಾದ ಚೆನ್ನಾಗಿ ಕೆಲಸ ಮಾಡುತ್ತಿದೆ, ಥ್ಯಾಂಕ್ ಯು. ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಮೊಣಕಾಲು ಚೆನ್ನಾಗಿ ಕೆಲಸ ಮಾಡುತ್ತಿದೆ, ಥ್ಯಾಂಕ್ ಯು. ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಬಾಡಿಯಲ್ಲಿರೋ ಪ್ರತಿಯೊಂದು ಅಂಗಾಂಗವು ಚೆನ್ನಾಗಿ ಕೆಲಸ ಮಾಡುತ್ತಿದೆ, ಹೆಲ್ತಿಯಾಗಿದೆ, ಅದಕ್ಕಾಗಿ ಥ್ಯಾಂಕ್ ಯು. ಅದೇ ಆರ್ಗನ್ಸಿಗೆ ಬಂದರೆ ಏನು ಮಾಡಬೇಕಂದ್ರೆ, ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಬ್ರೈನ್ ಅಂದರೆ ನನ್ನ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುವುದಕ್ಕಾಗಿ ನಾನು ಕೃತಜ್ಞಳಾಗಿದ್ದೇನೆ. ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಹೃದಯ ಉತ್ತಮವಾಗಿ ಕೆಲಸ ಮಾಡುತ್ತಿದೆ, ಆರೋಗ್ಯವಾಗಿದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ನಾನು ಕೃತಜ್ಞಳಾಗಿದ್ದೇನೆ, ನನ್ನ ಸ್ಟಮಕ್ ಹೊಟ್ಟೆ ಉತ್ತಮವಾಗಿ ಕೆಲಸ ಕಾರ್ಯ ಮಾಡುತ್ತಾ ಆರೋಗ್ಯವಾಗಿದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ನಾನು ಗ್ರೇಟ್ಫುಲ್ ಆಗಿದ್ದೇನೆ, ಯಾಕೆಂದರೆ ನನ್ನ ಡೈಜೆಸ್ಟಿವ್ ಸಿಸ್ಟಮಲ್ಲಿರುವ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ಗಳು ಉತ್ತಮವಾಗಿ
ಕೆಲಸ ಮಾಡುತ್ತಿದೆ, ಅದಕ್ಕಾಗಿ ಥ್ಯಾಂಕ್ ಯು. ನಾನು ಗ್ರೇಟ್ಫುಲ್ ಆಗಿದ್ದೇನೆ. ನನ್ನ ಲಂಗ್ಸ್, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಅದು ನನಗೆ ಉಸಿರನ್ನು ತೆಗೆದುಕೊಳ್ಳಲು ಬಿಡಲು ಉತ್ತಮವಾಗಿ ಕೆಲಸ ಮಾಡುತ್ತಿದೆ, ಉತ್ತಮವಾಗಿ ಆರೋಗ್ಯವಾಗಿದೆ, ಅದಕ್ಕಾಗಿ ಥ್ಯಾಂಕ್ ಯು. ನಾನು ಗ್ರೇಟ್ಫುಲ್. ನನ್ನ ಶರೀರದಲ್ಲಿರುವ ಲಿವರ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅದು ತುಂಬ ಆರೋಗ್ಯವಾಗಿದೆ, ಅದಕ್ಕೆ ಥ್ಯಾಂಕ್ ಯು. ನಾನು ಗ್ರೇಟ್ಫುಲ್. ನನ್ನ ಶರೀರದಲ್ಲಿರುವ ಕಿಡ್ನಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿ ತುಂಬ ಆರೋಗ್ಯವಾಗಿದ್ದಾವೆ, ಅದಕ್ಕೆ ಐ ಆಮ್ ಥ್ಯಾಂಕ್ ಯು. ಇದಷ್ಟೇ ಅಲ್ಲ, ನನ್ನ ಶರೀರದಲ್ಲಿರುವ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಕೂಡ ಉತ್ತಮವಾಗಿ ಆರೋಗ್ಯವಾಗಿದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ನನ್ನ ಶರೀರದಲ್ಲಿರುವ ನೀರಿನ ಕಣಗಳು ಉತ್ತಮವಾಗಿ ಆರೋಗ್ಯವಾಗಿ ಕೆಲಸ ಮಾಡುತ್ತಾ ಇದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ನನ್ನ ಶರೀರದಲ್ಲಿರುವ ರಕ್ತ ತುಂಬ ಉತ್ತಮವಾಗಿ ಸಂಚರಿಸಿ ನನ್ನನ್ನು ತುಂಬ ಆರೋಗ್ಯವಾಗಿ ಇರಿಸುತ್ತಿದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ನನ್ನ ಶರೀರದಲ್ಲಿರುವ ರಕ್ತದಲ್ಲಿರುವ ನ್ಯೂಟ್ರಿಷನ್ಸ್ ನನ್ನ ಪ್ರತಿ ಅಂಗಾಂಗಗಳಿಗೆ ಹೋಗಿ ನನ್ನನ್ನು ಯಾವಾಗಲೂ ಆರೋಗ್ಯವಾಗಿ ಇಟ್ಟಿದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ನನ್ನ ಮೆದುಳು ತುಂಬ ಚೆನ್ನಾಗಿ ಇದೆ, ನನ್ನ ಮೆದುಳು ತುಂಬ ಆರೋಗ್ಯವಾಗಿದೆ, ನನ್ನ ಮೆದುಳು ತುಂಬ ಶಾರ್ಪಾಗಿ ಇದೆ. ನೋಡಿ, ನಾವು ಬರ್ತಾ ನಾನು ಮರ್ತೋಗುತ್ತೆ, ಅಯ್ಯೋ ನನಗೇನು ನೆನಪಿರಲ್ಲ, ಪ್ಲೀಸ್ ಅದೆಲ್ಲ ಹೇಳಬೇಡಿ. ನಿಜವಾಗ್ಲೂ ಹಾಗೆ ಆಗೋಗ್ಬಿಡುತ್ತೆ. ಅದು ನಿಮ್ಮ ಬಾಡಿ ನಿಮ್ಮ ಮಾತನ್ನು ಕೇಳುತ್ತೆ, ಅದಕ್ಕೋಸ್ಕರ ಆ ಥರ ಮಾತೆಲ್ಲ ಹೇಳೋದಕ್ಕೆ ಹೋಗಬೇಡಿ. ಏನಂತ ಹೇಳಿ, ನನ್ನ ಬ್ರೈನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಾ ಇದೆ, ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತಿದೆ, ತುಂಬ ಆರೋಗ್ಯವಾಗಿದೆ. ನನ್ನ ಬಾಡಿನಲ್ಲಿರುವ ಪ್ರತಿಯೊಂದು ಸೆಲ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು ಆರೋಗ್ಯವಾಗಿದ್ದೀನಿ. ನನ್ನನ್ನು ಆರೋಗ್ಯವಾಗಿ ಇಡಲು ನನ್ನ ಬಾಡಿನಲ್ಲಿರುವ ಪ್ರತಿಯೊಂದು ಅಂಗಾಂಗ, ಕಣ ಸೆಲ್ಗಳು, ಟಿಶ್ಯೂಗಳು ಎಲ್ಲದೂ ಉತ್ತಮವಾಗಿ ಕೆಲಸ ಮಾಡ್ತಾ ನನ್ನನ್ನು ಆರೋಗ್ಯವಾಗಿ ಇಡುತ್ತಾ ಇದೆ. ಸೊ ಥ್ಯಾಂಕ್ ಯು. ನಿಮ್ಮ ಬಾಡಿಗೆ ಪ್ರತಿಯೊಂದು ಮಾತನ್ನು ಕೇಳುತ್ತೆ. ಸೊ ನಿಮ್ಮ ಬಾಡಿಗೆ ಯಾವತ್ತೂ ಅದು ಹಿಂಗೈತೆ ಹಂಗೈತೆ ಅಂತ ಅನ್ನೋದಕ್ಕೆ ಹೋಗಲೇಬೇಡಿ. ಸೊ ಇವತ್ತು ಅಫರ್ಮೇಷನ್ ಇಷ್ಟು ಹೇಳಿದ್ದೀನಿ. ನಿಮ್ಮ ಬಾಡಿಗೋಸ್ಕರ ಇದನ್ನೇ ಮಾಡಬೇಕು, ಬಟ್ ರಿಪೀಟಾಗಿ ಮಾಡ್ತಿರ್ಬೇಕು, ಜಾಸ್ತಿ ಮಾಡಬೇಕು. ನೀವು ಬರೆದ್ರೆ ತುಂಬ ಒಳ್ಳೆಯದು. ನೀವು ಬರೆದ್ರೆ ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಸೋಲೆಲ್ಲ ಏಕಾಗ್ರತೆ ಆಗಿಬಿಟ್ಟು ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಪದೇ ಕೇಳಿ, ಇದೇ ವಿಡಿಯೋನ ಕೇಳಿ, ನಿಮಗೆ ಆರೋಗ್ಯ. ಆಮೇಲೆ ಇನ್ನೊಂದು ತಲೆನೋವು. ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೇನೆ, ತಲೆನೋವು ಅಂತ ಅನ್ಬೇಡಿ. ನನ್ನ ಬ್ರೈನ್ ಉತ್ತಮವಾಗಿ ಕೆಲಸ ಮಾಡಲು ನನಗೂ ತಲೆನೋವು ಬಹಳ ಜಾಸ್ತಿ ಬರುತ್ತೆ. ನಾನು ಏನು ಮಾಡ್ತಿದ್ದೆ ಗೊತ್ತಾ, ಈ ಕಡೆ ತಲೆನೋವು ಬಂದರೆ ಪರವಾಗಿಲ್ಲ, ಈ ಕಡೆ ಇರೋ ಬ್ರೈನ್ ಎಲ್ಲ ತಲೆನೋವುತ್ತಿಲ್ಲ, ಚೆನ್ನಾಗಿದೆಯಲ್ಲ ಅಂತಂತಿದ್ದೆ. ಇದು ಒಂದು 2-3 ನಿಮಿಷಕ್ಕೆ ತಲೆನೋವು ಹೋಗಿಬಿಡೋದು. ಅಷ್ಟೊಂದು ಪವರ್ಫುಲ್ಲಿ ಅಫರ್ಮೇಷನ್ಸ್ ಇಲ್ಲ. ಸೊ ನೀವು ಇದೇ ರೀತಿ ಮಾಡಿ. ಸೊ ಸ್ಟೇ ಬ್ಲೆಸ್ಡ್, ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.